ಬಿಡುಗಡೆ ಆಗ್ತಾ ಇದ್ದಂತೆ ರೇವಣ್ಣ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಜಯನಗರದ ಅಭಯ ಗಣಪತಿ ದೇಗುಲಕ್ಕೆ ರೇವಣ್ಣ ಭೇಟಿ ನೀಡಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂತೆ ರೇವಣ್ಣ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜಯನಗರದ ಅಭಯ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಜಯನಗರ ಬಳಿಕ ಗವಿ ಗಂಗಾಧರ ದೇಗುಲಕ್ಕೂ ಸಹ ಭೇಟಿ. ಗವಿ ಗಂಗಾಧರನ ದರ್ಶನ ಪಡೆದಿದ್ದಾರೆ ಮಾಜಿ ಸಚಿವ ರೇವಣ್ಣ. ಶಂಕರಪುರಂನಲ್ಲಿರುವಂತಹ ಶಂಕರ ಮಠಕ್ಕೂ ಸಹ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂತೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಜಯನಗರದ ಅಭಯ ಗಣಪತಿ ದೇಗುಲಕ್ಕೆ ರೇವಣ್ಣ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಜೊತೆಗೆ ಜಯನಗರದ ಬಳಿಕ ಗವಿ ಗಂಗಾಧರ ದೇಗುಲಕ್ಕೂ ಸಹ ಭೇಟಿ ನೀಡಿದ್ದಾರೆ. ಗವಿ ಗಂಗಾಧರನ ದರ್ಶನವನ್ನ ಪಡೆದಿದ್ದಾರೆ ಮಾಜಿ ಸಚಿವ ರೇವಣ್ಣ. ಶಂಕರಪುರಂನಲ್ಲಿರುವಂತಹ ಶಂಕರ ಮಠಕ್ಕೂ ಸಹ ರೇವಣ್ಣ ಭೇಟಿ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ರೇವಣ್ಣ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಟೆಂಪಲ್ ರನ್ ಆರಂಭ ಮಾಡಿದ್ದಾರೆ. ಅವತ್ತು ಬಿಡುಗಡೆ ಆದ ದಿನ ಸಹ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ರು. ಇವತ್ತು ಸಹ ಸಾಲು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಖಂಡಿತವಾಗಿ ಪ್ರಗತಿ. HD ರೇವಣ್ಣ ಅವರು ಯಾವಾಗ ಜೈಲಿಗೆ ಹೋಗಿ ಬಂದ್ರು, ಅದಾದ ಬಳಿಕ ತಮ್ಗೆ ಸಮಯ ಸರಿಯಿಲ್ಲ ಅನ್ನುವಂತ ಅವ್ರಿಗೆ ಮನೋಭಾವ ಬಂದಿರ್ಬೇಕು. ಹೀಗಾಗಿ ಅವರು ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳಿ ದೇವರ ಮೊರೆ ಇಟ್ಟಿರುವಂತದ್ದು. ಇದೀಗ ನಿನ್ನೆ ಅಷ್ಟೇ ಸಾಕಷ್ಟು ದೇವಸ್ಥಾನಗಳಿಗೆ ರೇವಣ್ಣ ಭೇಟಿಯನ್ನ ಕೊಟ್ಟಿದ್ರು. ಇವತ್ತು ಸಹ ಅವರ ಟೆಂಪಲ್ ರನ್ ಇವತ್ತು ಸಹ ಮುಂದುವರೆದಿರುವಂತದ್ದು. ಇವತ್ತು ಬೆಳಗ್ಗೆ ಜಯನಗರದ ಅಭಯ ಗಣಪತಿ ದೇವಸ್ಥಾನಕ್ಕೆ ಬೆಳಂಬೆಳಗ್ಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ಅಲ್ಲಿಂದ ನೇರವಾಗಿ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಯೂ ಸಹ ಸುಮಾರು 15 ರಿಂದ 20 ನಿಮಿಷಗಳ ಕಾಲ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ಬಳಿಕ ನೇರವಾಗಿ ಅವರು ಶಂಕರ ಮಠಕ್ಕೂ ಭೇಟಿಯನ್ನ ಕೊಟ್ಟರು. ಶಂಕರ ಮಠದಲ್ಲಿದ್ದಂತಹ ಎಲ್ಲಾ ದೇವರುಗಳಿಗೂ ಒಂದು ಪೂಜೆಯನ್ನ ಸಲ್ಲಿಸಿ ಮತ್ತೆ ದೇವೇಗೌಡರ ನಿವಾಸಕ್ಕೆ ವಾಪಸ್ ಆಗಿರುವಂತದ್ದು. ಎಂದಿನಂತೆ ಅವರು ರೇವಣ್ಣ ಅವರು ಗೊತ್ತಿರುವಂತ ವಿಚಾರ, ಅವರು ವಿಪರೀತವಾಗಿ ದೇವರನ್ನ ನಂಬ್ತಾರೆ. ಹೀಗಾಗಿ ಬೆಳಗ್ಗೆಯಿಂದಲೂ ಸಹ ಅವರು ದೇವರಿಗೆ ಅವ್ರಿಗೆ ಪ್ರತಿನಿತ್ಯ ಹೋಗ್ತಾ ಇದ್ದಂತಹ, ಜೊತೆಗೆ ಅವರು ಆಗಾಗ ಭೇಟಿ ಕೊಡ್ತಾ ಇದ್ದಂತಹ ದೇವಾಲಯಗಳಿಗೆ ಇದೀಗ ಒಟ್ಟಿಗೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಪ್ರಗತಿ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ರೇವಣ್ಣ ಸಾಲಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಂಕಷ್ಟಗಳನ್ನ ದೂರ ಮಾಡುವಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ರೇವಣ್ಣ. ಇವತ್ತೂ ಸಹ 3 ಕಡೆ ದೇವಸ್ಥಾನಗಳಿಗೆ ಭೇಟಿ ಮಾಡಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.